ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮವಾಗಿ ಗ್ಯಾಸ್ ಸಿಲಿಂಡರ್, ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆ ಅನ್ನುವಂತಹ ಭೀತಿ ಜನರಲ್ಲಿ ಮೂಡಿದೆ. ಬೆಳಗಾವಿ ಜಿಲ್ಲಾಡಳಿತ ಇದಕ್ಕೆ ಸ್ಪಷ್ಟನೆ ನೀಡಿದ್ದು, ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ವಿಚಲಿತರಾಗಬಾರದು ಎಂದು ಮನವಿ ಮಾಡಿದೆ. ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್ ಮತ್ತು ಪೊಲೀಸ್ ಕಮಿಷನರ್ ಭೂಷಣ್ ಬೋರಸೆ ತುರ್ತು ಪ್ರೆಸ್ ಮೀಟ್ ನಡೆಸಿ ಜಿಲ್ಲೆಯಲ್ಲಿ ಯಾವುದೇ ಗ್ಯಾಸ್ ಸಿಲಿಂಡರ್ ಕೊರತೆ ಇಲ್ಲ ಎಂದು ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ನಗರದಲ್ಲಿ LPGಗೆ ಸಂಬಂಧಪಟ್ಟ ವಿಚಾರಗಳ ಬಗ್ಗೆ ನಾವಿವತ್ತು ಮಾಧ್ಯಮ ಗೋಷ್ಠಿ ಮಾಡಬೇಕು, ಪತ್ರಕರ್ತರನ್ನು ನಾವು ಆಹ್ವಾನಿಸ್ಕೊಂಡಿದ್ದೀವಿ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರತಿ ದಿವಸ ಡೊಮೆಸ್ಟಿಕ್ LPG ಸಿಲಿಂಡರ್ ಕನ್ಸಂಪ್ಷನ್ ಸರಿಸುಮಾರು ಒಂದು 20,000 ಇಂದ 25,000 ಸಿಲಿಂಡರ್ಸ್ ಇರ್ತವೆ. ಸಾಧಾರಣವಾಗಿ ಇದು ಪರಿಸ್ಥಿತಿ. ಈಗಿನ ಪರಿಸ್ಥಿತಿನಲ್ಲಿಯೂ ನಾವು ದಿನಕ್ಕೆ 20,000 ಸಿಲಿಂಡರ್ಸ್ ಕೊಡಲಿಕ್ಕೆ ನಮಗೆ ಕೆಪಾಸಿಟಿ ಇದೆ. ನಮ್ಮ 3 ಮೇಜರ್ ಕಂಪನೀಸ್, ನಮ್ಮ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ BPCL, HPCL, IOCL, ಇವರ ಕಡೆ ಆ LPG ಕೊರತೆ ಇಲ್ಲ. ಇದು ಯಾಕೆ ನಾವು ಹಿಂಗೆ ಹೇಳ್ತಾ ಇದ್ದೀವಿ ಅಂದರೆ, ಕಮರ್ಷಿಯಲ್ LPG ಸಿಲಿಂಡರಲ್ಲಿ ಪ್ರತಿ ದಿವಸ ನಮಗೆ 1,600 ಸಿಲಿಂಡರ್ ಬೇಕಾಗುತ್ತದೆ. ಇದು ದೊಡ್ಡ ಸಿಲಿಂಡರ್ ಇರುತ್ತದೆ. 19.2 kg ಸಿಲಿಂಡರ್ ಇರುತ್ತೆ. ಈ ಸಿಲಿಂಡರಲ್ಲಿ ಸರ್ಕಾರ ಮಟ್ಟದಿಂದ ಸ್ವಲ್ಪ ರೇಷನಿಂಗ್ ಮಾಡಬೇಕು, ನೋಡಿಕೊಂಡು ಇದರದ್ದು ಬಳಕೆ ಮಾಡಬೇಕಂತ ಹೇಳಿದ ನಂತರ ಜಿಲ್ಲೆಯಲ್ಲಿ 25,000 ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಹಾಗೂ 1,600 ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಲಭ್ಯವಿದ್ದು, ಪ್ರತಿದಿನ 600 ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಪೂರೈಕೆ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಅಗತ್ಯವಿರುವ ಕಡೆಗಳಿಗೆ ಸರಬರಾಜು ನಿರಂತರವಾಗಿ ನಡೆಯುತ್ತಿದ್ದು, ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಅನ್ನು ಕಮರ್ಷಿಯಲ್ ಉದ್ದೇಶಕ್ಕೆ ಬಳಸಿದವರ ವಿರುದ್ಧ ಈಗಾಗಲೇ 42 ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಮನೆಗಳಿಗೆ ಪೈಪ್ ಮೂಲಕ ಗ್ಯಾಸ್ ಪೂರೈಕೆ ಕೂಡ ನಡೆಯುತ್ತಿದ್ದು, ಸುಮಾರು 35,000 ಸಂಪರ್ಕಗಳಿದ್ದು, 60% ಬಳಕೆಗೆ ಅವಕಾಶ ನೀಡಲಾಗಿದೆ. ಹುಕ್ಕೇರಿಯಲ್ಲಿ ನಡೆದಂತಹ ಹೋಟೆಲ್ ಉದ್ಯಮಿ ಆತ್ಮಹತ್ಯೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ ಎಂದು ತಿಳಿಸಿದ್ದು, ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಕುರಿತು ಮಾತನಾಡಿದ ಅಧಿಕಾರಿಗಳು, ಜಿಲ್ಲೆಯಲ್ಲಿ ಯಾವುದೇ ಕೊರತೆ ಇಲ್ಲ, ಅಗತ್ಯವಿರುವ ಇಂಧನವನ್ನು 5 ಗಂಟೆಯೊಳಗೆ ಪೂರೈಕೆ ಮಾಡುವ ವ್ಯವಸ್ಥೆ ಇದೆ ಎಂದು ಹೇಳಿದ್ದಾರೆ. ಆದರೂ ಜನರು ಆತಂಕದಿಂದ ಸ್ಟಾಕ್ ಮಾಡುತ್ತಿರುವುದು ಕಂಡುಬಂದಿದ್ದು, ಮನೆಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಸಂಗ್ರಹಿಸುವುದು ಬಹಳ ಅಪಾಯಕಾರಿಯಾದಂತಹ ಸಂಗತಿ ಎಂದು ಎಚ್ಚರಿಕೆ ನೀಡಿದ್ದಾರೆ. ಮುಂದಿನ 1 ತಿಂಗಳಿಗೆ ಸಾಕಾಗುವಷ್ಟು ಸ್ಟಾಕ್ ಲಭ್ಯವಿದೆ ಎಂದು ತಿಳಿಸಿದ್ದು, ಪೊಲೀಸ್ ಕಮಿಷನರ್ ಭೂಷಣ್ ಬೋರಸೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವಂತಹ ವದಂತಿಗಳ ಬಗ್ಗೆ ಎಚ್ಚರಿಕೆ ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಮಾನ್ಯ DC ಅವರು ಈ ಪೆಟ್ರೋಲ್ ಕಂಪನಿದು ಪದಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ನಾವು ಒಂದು ಮೀಟಿಂಗ್ ಮಾಡಿದ್ದೀವಿ. ನಮಗೆ ಅವರು ನೀಡಿದ ಮಾಹಿತಿ ಪ್ರಕಾರ ಪೆಟ್ರೋಲ್ ಮತ್ತು ಡೀಸೆಲ್ದು ಯಾವುದೇ ಕೊರತೆ ಇಲ್ಲ. ನಾವು ಅವರಿಗೆ ಕೇಳಿದ್ವಿ, ಸಪ್ಲೈ ಡಿಸ್ಟ್ರಿಬ್ಯೂಷನ್ನಲ್ಲಿ ವಾರ ಶುರು ಆಗೋಕ್ಕಿಂತ ಮುಂಚೆ ಮತ್ತು ಆಮೇಲೆ ನಿಮಗೆ ಯಾವುದೇ ವ್ಯತ್ಯಾಸ ಕಂಡು ಬಂದಿದೆ? ಪೆಟ್ರೋಲ್ ಮತ್ತು ಡೀಸೆಲ್ನಲ್ಲಿ ಯಾವುದೇ ಅವರಿಗೆ ವ್ಯತ್ಯಾಸ ಕೂಡ ಕಂಡು ಬಂದಿಲ್ಲ. ಈಗ ಕೆಲವು ಕಡೆ ಕ್ಯಾನ್ ಮತ್ತು ಬಾಟಲ್ನಲ್ಲಿ ಪೆಟ್ರೋಲ್ ತಗೋತಾ ಇದ್ದಾರೆ. ಇವತ್ತು ಸಂಜೆಗೆ ನಾನು 50 ಪೆಟ್ರೋಲ್ ಪಂಪ್ ಓನರ್ ಯಾರಿದ್ದಾರೆ ಬೆಳಗಾವಿ ನಗರದಲ್ಲಿ, ಅವರ ರಿಪ್ರೆಸೆಂಟೇಟಿವ್ ಜೊತೆಗೆ ಒಂದು CP ಆಫೀಸ್ನಲ್ಲಿ ಒಂದು ಮೀಟಿಂಗ್ ಮಾಡ್ತೀನಿ. ಇದು ಸೇಫ್ ಪ್ರಾಕ್ಟೀಸ್ ಇಲ್ಲ. ಪೆಟ್ರೋಲ್ ಈಸ್ ಹೈಲಿ ಇನ್ಫ್ಲೇಮೇಬಲ್ ಮಟೀರಿಯಲ್. ಅದರಿಂದ ಬೆಂಕಿ ಆಯಿತು ಅಂದರೆ ಬಚಾವ್ ಮಾಡೋಕ್ಕೆ ಭಾಳ ಕಷ್ಟ ಇರುತ್ತೆ. ಸೊ ಇದನ್ನು ನಾವು ಒಂದು ಪತ್ರ ಕೂಡ ಆಫೀಷಿಯಲಿ ಅವರಿಗೆ ಬರಿತೀವಿ. ಯಾವುದೇ ಕಾರಣಕ್ಕೂ ಅವರು ಬಾಟಲ್ ಮತ್ತು ಕ್ಯಾನ್ನಲ್ಲಿ ಪೆಟ್ರೋಲ್ ಕೊಡಬಾರ್ದು. ಈಗಾಗಲೇ ನೀವು ಹೇಳ್ದಂಗೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ವದಂತಿಯನ್ನು ಹಬ್ಬಿಸ್ತಾ ಇದ್ದಾರೆ. ಅದನ್ನು ಐಡೆಂಟಿಫೈ ಮಾಡೋಕ್ಕೆ ಒಂದು ತಂಡ ಮಾಡಿಕೊಂಡು ನಾವು ಅವರಿಗೆ ನೋಟಿಸಸ್ ಜಾರಿ ಮಾಡ್ತೀವಿ. ಅದು ಪೋಸ್ಟ್ ಡಿಲೀಟ್ ಮಾಡೋಕ್ಕೆ ಹೇಳ್ತೀವಿ ಮತ್ತು ಅವಶ್ಯಕತೆ ಇದ್ದರೆ ಕಾನೂನು ರೀತ್ಯ ಕೂಡ ಅವ್ರ ಮೇಲೆ ಕ್ರಮ ತಗೋತೀವಿ. ಕೆಲವರು ಈ ಪ್ಯಾನಿಕ್ ಬೈಯಿಂಗ್ ಮಾಡ್ತಾ ಇದ್ದಾರೆ. ಒಂದು ರಾಮದೇವ್ ಹೋಟೆಲ್ ಹತ್ರ ಒಂದು ಜಗಳ ಕೂಡ ಆಗಿದೆ. ದಯವಿಟ್ಟು ಪೆಟ್ರೋಲ್ ಬಂಪ್ನಲ್ಲಿ ಹೋಗಿದ್ದರೆ ಲೇನ್ ಡಿಸಿಪ್ಲಿನ್ ಮೇಂಟೈನ್ ಮಾಡಿ ಮತ್ತು ಸಿವಿಕ್ ರೆಸ್ಪಾನ್ಸಿಬಿಲಿಟಿಯಿಂದ ಕೂಡ ಜಗಳ ಮಾಡಬೇಡಿ. ನಮ್ಮ ಪೊಲೀಸ್ ಸಿಬ್ಬಂದಿ ಕೂಡ ನಾವು ವಾಚ್ ಹೊಯ್ಸಲ ಗಾಡಿಗಳು, ಶಕ್ತಿ ಗಾಡಿಗಳು ಅಲ್ಲಿ ಪೆಟ್ರೋಲಿಂಗ್ ಮಾಡಿಕೊಂಡು ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡ್ತಾರೆ. ಎಲ್ಲೂ ನಿಮಗೆ ಮಾಹಿತಿ ಬಂದಿದೆ, ಸಿಕ್ಕಿದೆ, ಸಾರ್ವಜನಿಕರು
ಅಲ್ಲಿ LPG ಸಿಲಿಂಡರ್ ಸ್ಟಾಕ್ ಮಾಡ್ತಾ ಇದ್ದಾರೆ ಅಥವಾ ಡೀಸೆಲ್ದು ಸ್ಟಾಕ್ ಮಾಡ್ತಾ ಇದ್ದಾರೆ, ಹೋಲ್ಡಿಂಗ್ ಮಾಡ್ತಾ ಇದ್ದಾರೆ ಅಂದರೆ 112ಗೆ ನೀವು ಕರೆ ಮಾಡಿ, ನಾವು ಆ ಜಾಗವನ್ನು ಚೆಕ್ ಮಾಡ್ತೀವಿ. ಅದು ನಿಜವಾಗಿದೆ ಅಂತ ಕಂಡು ಬಂದರೆ ಅವರ ಮೇಲೆ ಕಾನೂನು ರೀತ್ಯ ಕ್ರಮ ತಗೋತೀವಿ. ಸ್ಪೆಸಿಫಿಕ್ ಡೀಟೇಲ್ ಕೊಡಿ, ನಾವು ಕ್ರಮ ತಗೋತೀವಿ. ಇಂತಹ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದು, ಪಂಪ್ ಮಾಲೀಕರಿಗೆ ಬಾಟಲ್ ಹಾಗೂ ಕ್ಯಾನ್ಗಳಲ್ಲಿ ಪೆಟ್ರೋಲ್ ನೀಡದಂತೆ ಸೂಚನೆ ನೀಡಲಾಗಿದೆ. ಸಾರ್ವಜನಿಕರು ಗ್ಯಾಸ್ ಸಿಲಿಂಡರ್, ಪೆಟ್ರೋಲ್ ಅಥವಾ ಡೀಸೆಲ್ ಅನ್ನು ಅಕ್ರಮವಾಗಿ ಸಂಗ್ರಹಿಸುತ್ತಿರುವವರ ಬಗ್ಗೆ ಮಾಹಿತಿ ನೀಡಲು ಮನವಿ ಮಾಡಲಾಗಿದ್ದು, ಸಹಾಯವಾಣಿ ಸಂಖ್ಯೆ 0831 240728ಕ್ಕೆ ಕರೆ ಮಾಡಲು ಸೂಚಿಸಲಾಗಿದೆ. ಒಟ್ಟಿನಲ್ಲಿ ಜನರು ಭಯಪಡಬೇಕಾದಂತಹ ಅಗತ್ಯವಿಲ್ಲ. ವದಂತಿಗಳಿಗೆ ಕಿವಿಕೊಡದೆ ಶಾಂತವಾಗಿರಲು ಜಿಲ್ಲಾಡಳಿತ ಮನವಿ ಮಾಡಿದೆ. ಒಂದು ಹೆಲ್ಪ್ಲೈನ್ ನಂಬರ್ ಹೇಳ, ಒಂದು ಹೆಲ್ಪ್ಲೈನ್ ನಂಬರ್ ಹೇಳ್ತೀನಿ. ಹೆಲ್ಪ್ಲೈನ್ ನಂಬರ್ ಒಂದು ಹೇಳ್ಬಿಡ್ತೀನಿ. ನೋಡ್ರಿ, ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.